ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ವಿಕಾಸ್ ಎಚ್ ಬಿ ರಾಜ್. 22 ಜನವರಿ 2024 ರಾಮ ಮಂದಿರ ಓಪನ್ ಆಗ್ತಾ ಇದೆ. ಕನ್ಸ್ಟ್ರಕ್ಷನ್ ಆಗಿದೆ, ನೋಡೋಕ್ಕಂತೂ ಸಕ್ಕತ್ತಾಗಿದೆ. ಓಕೆ, ಸೊ ಏನಕ್ಕೆ ರಾಮ ಮಂದಿರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಯಾಕೆ ಅಯೋಧ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ನಮ್ಮ ಡಾಕ್ಟರ್ ಬ್ರೋ ಅವರು ಕೂಡ ಹೋಗಿ ಅಯೋಧ್ಯೆ ಬಗ್ಗೆ ವಿಡಿಯೋ ಮಾಡ್ತಿದ್ದಾರೆ. ತುಂಬ ಖುಷಿ ಪಡೋಂಥ ವಿಷಯ, ಸಕ್ಕತ್ತಾಗಿ ತೋರಿಸ್ತಾರೆ ಅವರು. ಸೊ ಬೇಸಿಕಲಿ ಈ ಒಂದು ಅಯೋಧ್ಯೆ ಏನಿದೆ, ಈ ಒಂದು ಖುಷಿ ಪಡುವ ವಿಷಯದ ಹಿಂದೆ ಬೇಜಾನ್ ನೋವುಗಳು, ಬೇಜಾನ್ ಯುದ್ಧಗಳು, ಬೇಜಾನ್ ಕೋರ್ಟ್ ಕೇಸ್ಗಳು ನಡೆದ್ಬಿಟ್ಟಿದೆ. ಆಯಿತಾ? ಯಾಕೆ ಅಯೋಧ್ಯೆ ಇಷ್ಟೊಂದು ಇಂಪಾರ್ಟೆಂಟ್ ಆಗ್ತಿದೆ? ಈಗಿನ ಪೊಲಿಟಿಕಲ್ ಪಾರ್ಟೀಸ್ ಯಾಕೆ ಅಯೋಧ್ಯೆನ ಇಟ್ಕೊಂಡು ಇಷ್ಟೊಂದು ಫೈಟ್ ಮಾಡ್ತಿದ್ದಾರೆ? ಆ್ಯಕ್ಚುಲಿ ಆಗಿದ್ದೆಲ್ಲ ಒಳ್ಳೇದು, ಆಗೋದೆಲ್ಲ ಒಳ್ಳೇದಂತ ಅಂದ್ಕೊಳ್ಳೋಣ. ಯಾಕೆ ಗೊತ್ತಾ? ವರ್ಡಿಕ್ಟ್ ಚೆನ್ನಾಗಿ ಕೊಟ್ಟರು ಸುಪ್ರೀಂ ಕೋರ್ಟ್ ಅವರು. ಏನಂತ ವರ್ಡಿಕ್ಟ್ ಕೊಟ್ಟರು ನಾನು ಹೇಳ್ತಾ ಹೋಗ್ತೀನಿ, ನೋಡ್ತಾ ಇರಿ ವಿಡಿಯೋನ. ಸಿಂಪಲ್ಲಾಗಿ ಹಿಸ್ಟ್ರಿ ಹೇಳ್ಬಿಡ್ತೀನಿ. ಓಕೆ, ಬ್ರೀಫ್ ಹೋಗ್ಬಿಡೋಣ, ತುಂಬ ನಾನು ಜಾಸ್ತಿ ಎಳಿಯೋಕ್ಕೆ ಹೋಗಲ್ಲ. ಆಯಿತಾ? ಈ ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿರುತ್ತೆ, ಉತ್ತರ ಪ್ರದೇಶ್ ಇಂಡಿಯಾದಲ್ಲಿದೆ. ಸೊ ಇವಾಗ ಏನಾಗಿದೆಪ್ಪ ಅಂದರೆ, 15th ಅಥವಾ 16th ಸೆಂಚುರಿಯಲ್ಲಿ ಏನೋ ಬಾಬ್ರಿ ಮಸೀದಿನ ಅಯೋಧ್ಯೆ ರಾಮ ಮಂದಿರನ ಒಡೆದಾಕಿ ಕಟ್ಟಿರೋದು ಅಂತ ಹಿಂದೂಗಳ ವಾದ. ಓಕೆ, ಮುಸ್ಲಿಂ ಅವರು ಮುಂಚಿಂದನೂ ಬಾಬ್ರಿ ಮಸೀದಿನೇ ಇರಬೇಕು ಅನ್ನೋದು ಅವ್ರ ವಾದ ಆಗಿತ್ತು. ಆಲ್ರೆಡಿ ವರ್ಡಿಗೆ ಬಂದ್ಬಿಟ್ಟಿದೆ ಇವಾಗ. ಸೊ ಈ ಒಂದು ನಡುವೆ ಫೈಟ್ ನಡೀತು. 16ನೇ ಸೆಂಚುರಿಯಲ್ಲೇ ಕೇಸ್ ಹಾಕ್ಬಿಟ್ಟಿದ್ದಾರೆ ಗುರು. ಇಲ್ಲ ಗುರು, ಇದು ಇಲ್ಲಿಗಲ್ ಆಗಿ ನೀವು ಮಸೀದಿ ಕಟ್ಟಿರೋದು, ನಮಗೆ ಮುಂಚೆ ರಾಮ ಇದ್ದಿದ್ದು. ಇದು ಪ್ರಾಬ್ಲಮ್ ಆಗಿರೋದೇನಪ್ಪ ಅಂದರೆ, ರಾಮನ ಯಾವುದೋ ಒಂದು ದೇವಸ್ಥಾನ ಅಲ್ಲ, ಇದು ರಾಮನ ಜನ್ಮಸ್ಥಳ. ಓಕೆ, ನೀವೊಂದು ದೇವರಿನ ಜನ್ಮಸ್ಥಳವನ್ನೇ ಒಡೆದಾಕಿ ನೀವು ಮಸೀದಿ ಕಟ್ಟಿದ್ದೀರಾ ಅಂದರೆ ಜನ ಬೀಳ್ತಾರಾ? ರೊಚ್ಚಿಗೆ ಎದೊಳ್ತಾರೆ. ಬಟ್ ಅದು ಕರೆಕ್ಟಾ? ವೈಲೆನ್ಸ್ ರೂಪಕ್ಕೆ ಹೋಗಿದ್ದು ಕರೆಕ್ಟ್ ಅಲ್ಲ. ಓಕೆ, ನೀವು ಕೋರ್ಟ್ ಕೇಸ್ ಫೈಲ್ ಮಾಡ್ಬೋದು, ಬಟ್ ನಮ್ಮ ಇಂಡಿಯನ್ ಒಂದು ಕೋರ್ಟಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ತುಂಬ ದಿವಸ ನಡೆಯುತ್ತೆ ಕೇಸಸ್. ಸೊ ಪೇಷನ್ಸ್ನ ಕಳ್ಕೊಂಡು ನಮ್ಮ ಜನ ಬಂದು ಬಾಬ್ರಿ ಮಸೀದಿನ ಹೊಡೆದಾಕಿದ್ರು. ಸೊ ಬೇಸಿಕಲಿ 1528 ನಡೆದಿದ್ದ ಜಗಳ 400 ವರ್ಷದವರೆಗೂ ನಡೆಯುತ್ತೆ. ಸೊ ಕೇಸ್ ಕೂಡ ನಡೀತಾ ಬರುತ್ತೆ. ಅದಕ್ಕೆ ಒಂದು ಪ್ರಾಪರ್ ವರ್ಡಿಕ್ಟ್ ಅಂತ ಕೊಡಲ್ಲ. ಯಾಕೆಂದರೆ ನೀವು ಯಾರಿಗಂತ ಸಪೋರ್ಟ್ ಮಾಡ್ತೀರಾ? ಒಂದು ಮೆಜಾರಿಟಿಗೆ ಸಪೋರ್ಟ್ ಮಾಡಿದ್ರೆ ಹಿಂದೂವಾದಿ ಅಂತ ಹಿಂದೂಗಳಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನೀವು ಮುಸ್ಲಿಮ್ಗೆ ಏನನ್ನ ಕೊಟ್ಟರೆ ದಂಗೆ ಹಿಡ್ದು ಮೋಸ್ಟ್ಲಿ ಒಂದು ದೊಡ್ಡ ಯುದ್ಧನೇ ನಡೆದುಬಿಡುತ್ತೆ. ಓಕೆ, ಎಂಟೈರ್ ಇಂಡಿಯಾದಲ್ಲಿ. ಯಾಕಂದರೆ ಹಿಂದೂ ಮೆಜಾರಿಟಿ ಇದ್ದಾರೆ. ಸೊ ಬೇಸಿಕಲಿ ಕೋರ್ಟ್ಗಳು ಕೂಡ ಅದನ್ನು ತಳ್ಳಾಗ್ತಾ ಬಂದರು. ಗೌರ್ಮೆಂಟ್ ಅದನ್ನು ವಶಕ್ಕೆ ತೊಗೊಂಡ್ಬಿಡ್ತು. ಬ್ರಿಟಿಷ್ ಗೌರ್ಮೆಂಟ್ ಹೇಳಿದ್ರು ಆ್ಯಕ್ಚುಲಿ ಹಾಫ್ ತೊಗೊಳ್ಳಿ ಅಂತ. ಅದಕ್ಕೆ ವರ್ಕೌಟ್ ಆಗಲಿಲ್ಲ. ಬರೀ ಸೆಂಟರ್ ಪ್ಲೇಸ್ ಮಾತ್ರ ಮಸೀದಿಗೆ ಕೊಟ್ಟು ಸುತ್ತಮುತ್ತ ಇರೋ ಪ್ಲೇಸೆಲ್ಲ ಹಿಂದೂಗೆ ಮಾಡಿ ಆ ಒಂದು ಜಾಗನ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಬ್ರಿಟಿಷರು ಯೂಶಲಿ ಒಂದು ಸ್ಟ್ರಾಟಜಿನ ಚೆನ್ನಾಗೇ ತಗೋತಾ ಇದ್ರು ಅವಾಗೆಲ್ಲ. ಯಾಕೆ ಅಂದರೆ ನಮ್ಮ ದೇಶಕ್ಕೆ ಒಳ್ಳೇದಾಗಲಿ ಅಂತ ಏನು ತಗೋತಾ ಇರಲಿಲ್ಲ, ಬಟ್ ಜನನ ಸಮಾಧಾನ ಮಾಡಿದ್ರಲ್ಲಿ ಅವರು ಒಳ್ಳೆಯವರಿದ್ರು ಅಂತ ಹೇಳ್ತೀನಿ. ಬಟ್ ಅವ್ರ ಕೈಲೂ ಮಾಡೋಕ್ಕಾಗಿಲ್ಲ. ಅದೇನಾಯಿತು, 1949 ತನಕ ಬಂತು. ಅಲ್ಲಿ ಇಂಡಿಪೆಂಡೆನ್ಸ್ ಕೂಡ ಬಂತು ನಮಗೆ. ಇಂಡಿಪೆಂಡೆನ್ಸ್ ಬಂದಾಗ ಏನು ಮಾಡಿದ್ದಾರೆ, ಆ ಒಂದು ಸೆಂಟ್ರ್ ಜಾಗ ಏನು 400 ವರ್ಷದಿಂದ ಎಲ್ಲರೂ ಮಸೀದಿಯಲ್ಲಿ ನಮಾಜ್ ಮಾಡ್ಕೊಂಡು ಬರ್ತಾ ಇದ್ರಲ್ಲ, ಆ ಒಂದು ಜಾಗದಲ್ಲಿ ರಾಮ ಮಂದಿರದ ಒಂದು ರಾಮನ ಒಂದು ಮೂರ್ತಿಯನ್ನು ಇಡ್ತಾರೆ. ಸೊ ಅದು ಅಪವಿತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಾಜ್ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ. ಗೌರ್ಮೆಂಟ್ ಆ ಒಂದು ಜಾಗದಲ್ಲಿ ಹಿಂದೂಗಳು ಹೋಗ್ಬಾರ್ದು, ಮುಸ್ಲಿಮ್ಸು ಹೋಗ್ಬಾರ್ದು ಅಂತ ಒಂದು ಬ್ಯಾನ್ ಮಾಡ್ತಾರೆ. ಓಕೆ, ಬಟ್ ಆ ಬಾಬ್ರಿ ಮಸೀದಿ ಅಲ್ಲೇ ಇರುತ್ತೆ. ರಾಮ ಮಂದಿರ ಪ್ರೂಫ್ ಇಲ್ಲ. ಓಕೆ, ಕೆಳಗಡೆ ಮಂದಿರ ಇತ್ತು ಅಂತ. ಆರ್ಕಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾಗೆ ಒಂದು ಡಿಗ್ ಮಾಡಿ ನೀವು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, 9ನೇ ಶತಮಾನದಲ್ಲಿ ಇಲ್ಲಿ ಒಂದು ಮಂದಿರ ಇತ್ತು. ಆಯಿತಾ? 16ನೇ ಶತಮಾನದಲ್ಲಿ 9ನೇ ಶತಮಾನದಲ್ಲಿ ಕಟ್ಟಿದ ಒಂದು ಮಂದಿರ ಏನು ಎಸ್ಟಾಬ್ಲಿಷ್ ಆಗಿತ್ತು, ಅದು ಒಂದು ಆಲ್ಮೋಸ್ಟ್ 12ನೇ ಶತಮಾನದವರೆಗೂ ಅದು ಮಂದಿರ ಅಲ್ಲೇ ಇತ್ತು. ಅದು ಮುಸ್ಲಿಮ್ಸ್ ಅವ್ರಿಗೆ ಸೇರದಂತಹ ಒಂದು ಸ್ಟ್ರಕ್ಚರ್ ಇತ್ತು. ಅದು ರಾಮ ಮಂದಿರನೇ ಅಂತ ಪ್ರೂಫ್ ಇಲ್ಲ. ಆಯಿತಾ? ಆ ಒಂದು ಸ್ಟ್ರಕ್ಚರ್ ಇತ್ತು ಅಂತ ಒಂದು ಪ್ರೂಫ್ ಕೊಡ್ತಾರೆ. 15ನೇ ಶತಮಾನದಲ್ಲಿ ಬಾಬ್ರಿ ಮಸೀದಿ ಕಟ್ಟಿರೋದು ಅಂತ ಅವರ ಒಂದು ಉಲ್ಲೇಖನಗಳಿದೆ. ಸೊ ಈ ರಾಮ ಮಂದಿರನೇ ಒಡೆದಾಕಿ ಬಾಬ್ರಿ ಮಸೀದಿ ಕಟ್ಟಿರೋದು ಅನ್ನೋದು ವಾದ ಮಾಡಬಹುದು. ಬಟ್ ಒಂದು ಸ್ಟ್ರಕ್ಚರ್ನ ಒಡೆದಾಕಿ ಕಟ್ಟಿದ್ದಾರೆ ಅಂತ ಪ್ರೂಫ್ ಆಗುತ್ತೆ. ಬಟ್ ಅದು ರಾಮ ಮಂದಿರ ಅಂತ ಪ್ರೂಫ್ ಆಗಲ್ಲ. ಇದರಲ್ಲಿ ಪ್ರೂಫ್ ಆಗುತ್ತೆ, ನಮ್ಮ ಒಂದು ಗ್ರಂಥದಲ್ಲಿ, ರಾಮಾಯಣದಲ್ಲಿ ಇದು ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ್ದು ಅಂತ ಒಂದು ಪ್ರೂಫ್ ಇದೆ. ಅದು ಒಂದು ಧರ್ಮದ ಗ್ರಂಥ ಆಗಿರೋದ್ರಿಂದ ಎಲ್ಲರೂ ಒಪ್ಪಬಾರ್ದು. ಈ ಬೇರೆ ಕಮ್ಯುನಿಟಿಯವರು ಅದನ್ನು ಒಪ್ತಾ ಇರಲಿಲ್ಲ. ಓಕೆ, ಇದಾದಮೇಲೆ ಎಲ್ಲಾಯಿತು, 1949ಗೆ ಬಂದಾಗ ಮೂರ್ತಿನ ಪ್ಲೇಸ್ ಮಾಡಿದಾಗ ತುಂಬ ಇಶ್ಯೂಸ್ ಆಯಿತು. 1987ರಲ್ಲಿ 88, 89ರಲ್ಲಿ ಇದು ತಿರ್ಗಾ ಸ್ಟಾರ್ಟ್ ಆಯಿತು.
ಕೇಸ್ ಫೈಲ್ ಮಾಡಿದ್ರು ತಿರ್ಗಾ, ಇಲ್ಲ ನಮಗೆ ಬರಬೇಕು ಅಂತ ಒಂದು ಹಿಂದೂ ವಾದಿ ವ್ಯಕ್ತಿನೇ ಒಂದು ಕೇಸ್ ಫೈಲ್ ಮಾಡ್ತಾರೆ. ಈ ಕೇಸ್ ಫೈಲ್ ಮಾಡಿದಾಗ ಏನಾಗುತ್ತೆ, ಇದೊಂದು ತೀವ್ರ ರೂಪಾಂತರಗೊಳಿಸುತ್ತೆ. ಸೊ ಇದು ಪೊಲಿಟಿಕಲ್ ಇಶ್ಯೂ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಂಚಿಂದನೂ ಪೊಲಿಟಿಕಲ್ ಇತ್ತು, ಬಟ್ ತೀರಾ ಪೊಲಿಟಿಕಲ್ ಆಗಿರಲಿಲ್ಲ. BJP ಅವರು ಇದೇ ಒಂದು ಅಜೆಂಡಾನ ಮಾಡ್ತಾ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಅಡ್ವಾಣಿ ಅವರು ಇದ್ರು ಅವಾಗ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಇದೇ ಒಂದು ಅಜೆಂಡಾನ ಇಟ್ಕೊಂಡು ನಾವು ರಾಮ ಮಂದಿರನ ಕಟ್ಟಬೇಕು ಅಂದರೆ ಫಸ್ಟು ಬಾಬ್ರಿ ಮಸೀದ್ ಅಲ್ಲಿ ಇರಬಾರ್ದು, ನಾವು ಹೊಡೆದಾಕ್ತೀವಿ ಅಂತ ಹೇಳಿ ಗುಜರಾತಿಂದ ಹಿಡಿದು ಅಯೋಧ್ಯೆವರೆಗೂ ರಥಯಾತ್ರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ 1990ರಲ್ಲಿ. ಓಕೆ, 90ರಿಂದ ರಥಯಾತ್ರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಬಿಹಾರಲ್ಲಿ ಸ್ಟಾಪ್ ಮಾಡಿ ಅರೆಸ್ಟ್ ಮಾಡ್ತಾರೆ. ಯಾಕೆ ಅಂದರೆ ಇದು ದಂಗೆ ಎತ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಆ ಒಂದು VP ಸಿಂಗ್ ಸರ್ಕಾರನ ಅವರು ಮುಳುಗಿಸ್ತಾರೆ. ಯಾಕೆಂದರೆ BJP ಸಪೋರ್ಟ್ ಕೊಟ್ಟಿದ್ರು, ಅದಕ್ಕೆ ಮುಳುಗಿಸ್ತಾರೆ. ತುಂಬ ಪೊಲಿಟಿಕಲ್ ಇಶ್ಯೂಸ್ ಸ್ಟಾರ್ಟ್ ಆಗತ್ತಿದ್ದು. ಸೊ ಬೇಸಿಕಲಿ ಹೆಂಗಾಗ್ಬಿಡುತ್ತೆ ಅಂದರೆ, ಜನ ಇಂಟ್ರೆಸ್ಟೇ ಬಿಟ್ಬಿಡ್ತಾರೆ, ಬಟ್ ಪೊಲಿಟಿಕಲ್ ಪೀಪಲ್ ಇದನ್ನು ತಿರ್ಗಾ ಇಂಟ್ರೆಸ್ಟ್ ಕೊಡಿಸಿ ಜನನ ದಂಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ. ಸೊ ಏನಾಗ್ಬಿಡುತ್ತೆ, 1992 ಡಿಸೆಂಬರ್ 6ಕ್ಕೆ ಬರೋ ಇಂಡಿಯಾದಲ್ಲಿರೋ ಹಿಂದೂಗಳನ್ನೆಲ್ಲ ಕಟ್ಕೊಂಡು, ಆಲ್ಮೋಸ್ಟ್ ಅದಕ್ಕೆ ಯಾರ್ಯಾರು ಇದರಲ್ಲಿ ಬಾಬ್ರಿ ಮಸೀದಿ ಇರಬಾರ್ದು ಅಂತ ಅವ್ರನ್ನೆಲ್ಲ ಕರ್ಕೊಂಡೋಗಿ ಹೊಡೆದಾಕ್ಬಿಡ್ತಾರೆ. ಬಾಬ್ರಿ ಮಸೀದಿನ 16ನೇ ಶತಮಾನದಲ್ಲಿ ಕಟ್ಟಿರೋ ಬಾಬ್ರಿ ಮಸೀದಿನ ಹೊಡೆದಾಕ್ಬಿಡ್ತಾರೆ. ನೆಲಸಮ ಮಾಡಿಬಿಟ್ಟು ಅಲ್ಲೊಂದು ರಾಮ ಚಿಕ್ಕ ಮಂದಿರನ ಕಟ್ತಾರೆ. ಓಕೆ, ಇದನ್ನು ತೀವ್ರ ವಿರೋಧಿಸಿ ವಕ್ಫ್ ಬೋರ್ಡ್ ಅವರು ಇವರು ಎಲ್ಲ ತಿರ್ಗಾ ಕೇಸ್ ಹಾಕ್ತಾರೆ. ಈ ಕೇಸ್ ತಿರ್ಗಾ ನಡೆಯುತ್ತೆ. ಎಲ್ಲಿವರೆಗೂ ನಡೆಯುತ್ತೆ ಅಂದರೆ 2010ವರೆಗೂ ನಡೆಯುತ್ತೆ. ಅಲಹಾಬಾದ್ ಹೈಕೋರ್ಟಲ್ಲಿ 2002-2003 ತಿರ್ಗಾ ಕೇಸ್ ಹಾಕಿದಾಗ 2010ರಲ್ಲಿ ವರ್ಡಿಕ್ಟ್ ಬರುತ್ತೆ ಅವ್ರದ್ದು. 2010ರಲ್ಲಿ ವರ್ಡಿಕ್ಟ್ ಬಂದಾಗ ಒಂದು ಸಮಾಧಾನವಿಲ್ಲದ ವರ್ಡಿಕ್ಟ್ ಕೊಡ್ತಾರೆ. ಯಾಕೆ ಅಂದರೆ ತಿರ್ಗಾ ಅದೇ ಕೊಡ್ತಾರೆ, ಇಬ್ಬರು ಕೇಸ್ ಹಾಕಿದ್ರಲ್ಲ ಹಿಂದೂಗಳು, ನೀವೊಂದು ಸ್ವಲ್ಪ ತಗೊಳ್ಳಿ ಏರಿಯಾನ, ಇನ್ನೊಂದು ಡಿವೈಡೆಡ್/3 ಮಾಡೋಣ, ಇನ್ನೊಂದು ಏರಿಯಾನ ಮಸೀದಿಗೆ ಕೊಡ್ತೀವಿ, ನೀವು ಮಂದಿರ ಕಟ್ಕೊಳ್ಳಿ, ನೀವು ಮಸೀದಿ ಒಟ್ಟಿಗೆ ಇದ್ದರೆ ನಮ್ಮ ಜನ ಬಿಡ್ತಾರ. ಹೋದಾಗ ಯಾರೋ ಒಬ್ರು ಕಲ್ಲುಡು ತಿರ್ಗಾ ಜಗಳ ಸ್ಟಾರ್ಟ್ ಆಯಿತು ಅಂದರೆ ಮುಗೀತು. ಅದಕ್ಕೆ ತಿರ್ಗಾ ಕೇಸ್ ಹಾಕ್ತಾರೆ. ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ ಕೇಸು. ಸುಪ್ರೀಂ ಕೋರ್ಟ್ ನೋಡಿ, ನೀವಿಬ್ಬರು ಮಾತಾಡ್ಕೊಂಡು ಸರಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅದು ವರ್ಕೌಟ್ ಆಗೋದಿಲ್ಲ. ತಿರ್ಗಾ ಸುಬ್ರಹ್ಮಣ್ಯ ಸ್ವಾಮಿ ಅವರು 2016ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಪಿಟಿಷನ್ ಹಾಕ್ತಾರೆ ಸ್ಟ್ರಾಂಗ್ ಆಗಿ. ಅದೇನಾಗುತ್ತೆ, ಆ ಕೇಸ್ ನಡೀತಾ ಹೋಗುತ್ತೆ. 2019ರಲ್ಲಿ ಒಂದು ಗೌರ್ಮೆಂಟ್ BJP ಬಂದಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಹೈಕೋರ್ಟ್ ಅವರು ನೀವೇನು ವರ್ಡಿಕ್ಟ್ ಕೊಟ್ಟಿದ್ದೀರಾ ಇದು ಸರಿ ಇಲ್ಲ ಅಂತ ಹೋಲ್ಡ್ ಮಾಡಿರುತ್ತೆ. ಸುಪ್ರೀಂ ಕೋರ್ಟ್ ಬ್ಯಾರಿಕೇಡ್ ಹಾಕಿರ್ತಾರೆ. ಸೊ ಮೂರ್ತಿ ಇಟ್ಟಿರೋದ್ರಿಂದ ನಮಾಜು ಆಗ್ತಿರಲ್ಲ, ಪೂಜೆನೂ ಆಗ್ತಿರಲ್ಲ. ಓಕೆ, ಒಂದು ಸಣ್ಣ ರಾಮ ಮಂದಿರನ ಮೂರ್ತಿ. ಸೊ ಜನಕ್ಕೆ ಏನು ಬೇಜಾರಾಗಿತ್ತು ಅಂದರೆ, ನಮ್ಮ ರಾಮ, ಅಯೋಧ್ಯೆಯಲ್ಲಿ ಹುಟ್ಟಿದ ರಾಮ 400 ವರ್ಷಗಳ ಹಿಂದೆ ಒಂದು ಬಿಲ್ಡ್ ಮಾಡಿರೋ ಸ್ಟ್ರಕ್ಚರಿಂದ ಸನಾತನ ಕಾಲದಿಂದ ಬಂದಂತಹ ಒಂದು ಕಥೆಯಲ್ಲಿ ರಾಮನ ಜನ್ಮಸ್ಥಳನೇ ನಮ್ಗೆ ಸಿಕ್ಕಿಲ್ವಲ್ಲ ಅಂತ ಜನಕ್ಕೆ ಬೇಜಾರಾಗುತ್ತೆ. ಒಂದು ಕಡೆ ನಾವು ನಮಾಜ್ ಮಾಡ್ತಿದ್ದಂತಹ, ನಂಬಿಕೆ ಇಟ್ಟಿದ್ದಂತಹ ಒಂದು ಬಾಬ್ರಿ ಮಸೀದಿನ ಹಿಂದೂವರೆಲ್ಲ ಒಡೆದಾಕಿ ಏನೂ ಮಾಡಿಲ್ವಲ್ಲ ಅವ್ರಿಗೆ ಅಂತ ಮುಸ್ಲಿಂ ಅವ್ರಿಗೆ ಬೇಜಾರಿರುತ್ತೆ. ಈ ಎಲೆಕ್ಷನ್ ಬರೋ ಟೈಮಲ್ಲಿ ಇದೆಲ್ಲ ಮೇಲಕ್ಕೆ ಎದೊಳುತ್ತೆ. ಆಯಿತಾ, ಒಂದು ಬೆಂಕಿಯ ಕೆಂಡದಂತೆ ಇರೋದು ಬೆಂಕಿಯಾಗಿ ಮೇಲೆದೊಳುತ್ತೆ. ಇದಾದಾಗ ಏನಾಗುತ್ತೆ, ತಿರ್ಗಾ ವರ್ಡಿಕ್ಟ್ ಕೊಡ್ತಾರೆ. ಸೊ 2019ರಲ್ಲಿ ಏನು ವರ್ಡಿಕ್ಟ್ ಕೊಡ್ತಾರೆ ಅಂದರೆ, ಒಂದು ವೈಲೆನ್ಸ್ ಆಗದಂತಹ ವರ್ಡಿಕ್ಟ್ ಕೊಡ್ತಾರೆ. ಇದರಿಂದ ಹಿಂದೂವ್ರಿಗೂ ಖುಷಿ ಆಗುತ್ತೆ, ಮುಸ್ಲಿಂ ಅವ್ರಿಗೆ ಖುಷಿ ಆಗುತ್ತೋ ಇಲ್ವೋ, ಬಟ್ ಅವ್ರು ಖುಷಿ ಪಟ್ಕೊಳ್ಳೇಬೇಕು. ಆ ಥರ ಒಂದು ಜಡ್ಜ್ಮೆಂಟ್ನ ಕೊಡ್ತಾರೆ. ಏಕೆ ಅಂದರೆ, ಈ ಒಂದು ರಾಮ ಮಂದಿರ ಮತ್ತು ಬಾಬ್ರಿ ಮಸೀದಿ ಏರಿಯಾ ಏನಿದೆ, ಇದು 2.77 ಎಕರೆ ಇರುತ್ತೆ. ಈ ಒಂದು ಜಾಗನ ಹಿಂದೂಗಳಿಗೆ ಮಂದಿರ ಕಟ್ಕೊಳ್ಳಿ ಅಂತ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡುತ್ತೆ. ನೋಡಪ್ಪ, ನೀವು ಟ್ರಸ್ಟ್ ಮಾಡಿಬಿಟ್ಟು ಅದರಲ್ಲಿ ನೀವು ಮಂದಿರ ಕಟ್ಕೊಳ್ಳಿ ಅಂತ. ಬಟ್ ಯಾವ ದಿವಸ ನಿಮ್ಗೆ ಅದನ್ನು ಮಾಡ್ತೀವೋ, ಸೇಮ್ ಡೇ ವಕ್ಫ್ ಬೋರ್ಡ್ ಅಂತ ಏನಿರುತ್ತೆ, ಮುಸ್ಲಿಂ ಅವರ ಒಂದು ಅಧ್ಯಕ್ಷದ ಬೋರ್ಡು, ಅದಕ್ಕೆ ನೀವು 5 ಎಕರೆಯ ಲ್ಯಾಂಡ್ ಬೇರೆ ಕಡೆ ಕೊಡಬೇಕು ಅಂತ ಹೇಳುತ್ತೆ. ಬೇರೆ ಕಡೆ ಅಂದರೆ ಎಲ್ಲ ಕಾಶ್ಮೀರ, ಕನ್ಯಾಕುಮಾರಿ ಅಲ್ಲ, ಉತ್ತರ ಪ್ರದೇಶ, ಅಯೋಧ್ಯೆ ಸುತ್ತಮುತ್ತನೇ ಎಲ್ಲೋ ಒಂದು ಕಡೆ ಬೇರೆ ಕಡೆ 5 ಎಕರೆ ಅವ್ರಿಗೆ ಕೊಡಬೇಕು. ಯಾಕಂದರೆ ಅವ್ರ ಜಾಗ ಚೇಂಜ್ ಮಾಡ್ತಿದ್ದೀವಿ ನಾವು. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ, ರಾಮ ಮಂದಿರ, ರಾಮ ಹುಟ್ಟಿದ ಜಾಗ. ಸೊ ಇದರಲ್ಲಿ ಮೆಜಾರಿಟಿ ಆಫ್ ಹಿಂದೂಸ್ ಇದ್ದಾರೆ, ಇಲ್ಲಾಂದರೆ ಗಲಾಟೆ ಆಗುತ್ತೆ. ಅದಕ್ಕೋಸ್ಕರ ಆ ಒಂದು ಜಾಗನ ಕೊಡಿ. ಬಟ್ ಮುಸ್ಲಿಂ ಅವ್ರಿಗೆ ನಿಮ್ಮ ಒಂದು ಮಸೀದಿನ ಹೊಡೆದಾಕಿದ್ದು ತಪ್ಪು, ನೀವು ಮಸೀದಿನ ತಿರ್ಗಾ ಕಟ್ಕೋಬೋದು, ಮಸೀದಿ ಕಟ್ಕೊಳಕ್ಕೆ ಇನ್ನೊಂದು ಜಾಗ ಕೊಡ್ತೀನಿ ಅಂತ 5 ಎಕರೆ ಕೊಡಿ ಅಂತ ಹೇಳ್ತಾರೆ. ಎಲ್ಲರೂ ಒಪ್ಕೋತಾರೆ. ಒಂದು ಸ್ವಲ್ಪ ಪಾರ್ಷಿಯಲ್ ಖುಷಿ ಎಲ್ಲರಿಗೂ ಆಗುತ್ತೆ. 2020ರಲ್ಲಿ ಮೋದಿ ಅವರು ಇದನ್ನು ಭೂಮಿ ಪೂಜೆ ಮಾಡಿ ರಾಮ ಮಂದಿರ ನಾನು ಕಟ್ತೀನಿ ಅಂತ ಹೇಳಿ. ಯಾಕಂದರೆ ನೀವು ನೋಡ್ಬೋದು, 1992ರಿಂದನೂ ಅವರ ಒಂದು ಏನು ಎಲೆಕ್ಷನ್ ಒಂದು ಪಾಯಿಂಟ್ಸ್ ಇರುತ್ತೆ, ಅದರಲ್ಲಿ ನಾವು ರಾಮ ಮಂದಿರ ಕಟ್ತೀವಿ, ಆರ್ಟಿಕಲ್ 370 ಎಲಿಮಿನೇಟ್ ಮಾಡ್ತೀವಿ ಅಂತಲೇ ಬರೆದಿದ್ರು. ಸೊ ರಾಮ ಮಂದಿರನ ಕಟ್ಟಲೇಬೇಕು ನಾವು ಅಂತ 2024 ಎಲೆಕ್ಷನ್ ಮೈಂಡಲ್ಲಿ ಇಟ್ಕೊಂಡೇ ಮಾಡಿರೋದು. ಆಯಿತಾ,
ಕಟ್ಟಿ ಇನ್ನೇನು ಎಲೆಕ್ಷನ್ ಏಪ್ರಿಲಲ್ಲಿ ಆಗಬೇಕು, ಜನವರಿಲಿ ಓಪನ್ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಜನದ ಸೆಂಟಿಮೆಂಟ್ ತಿರುಗುತ್ತೆ, ಯಾರು ಏನೇ ಹೇಳಲಿ. ಬಟ್ ಒಳ್ಳೆ ಕೆಲಸ, ಯಾಕೆಂದರೆ ಹಿಂದುವಾಗಿ ನಾನು ಹೇಳ್ತೀನಿ, ಒಂದು ರಾಮ ಮಂದಿರ ಕಾಶಿ ಥರ ಇದು ಒಂದು ಫೇಮಸ್ ಪ್ಲೇಸ್ ಆಗಿ ಒಂದು ಒಳ್ಳೆ ಅಲ್ಲಿ ಸುತ್ತಮುತ್ತ ಇರೋ ಜನಕ್ಕೆಲ್ಲ ಒಂದು ಒಳ್ಳೆ ಜಾಬ್ ಆಪರ್ಚುನಿಟಿ ಆಗುತ್ತೆ ಅಂತ ಹೇಳ್ಬೋದು. ಅಲ್ಲಿರೋ ಹೂಗಳಾಗಿರ್ಬೋದು, ಅಂಗಡಿಗಳಾಗಿರ್ಬೋದು, ನೀಟ್ನೆಸ್ ಮೇಂಟೈನ್ ಮಾಡೋದಾಗಿರ್ಬೋದು. ಈಗ ನೀವು ಅಯೋಧ್ಯೆ ಹೋಗಿ ನೋಡಿದಿದ್ರೆ ಒಂದು ಡಲ್ ಜಾಗ ಥರ ಕಾಣಿಸ್ತಾ ಇತ್ತು. ರಾಮ ಮಂದಿರ ಬಂದಮೇಲೆ ತುಂಬ ಆ ಒಂದು ಜಾಗ ತುಂಬ ಬೆಳೆಯುತ್ತೆ, ತುಂಬ ಗ್ರೋ ಆಗುತ್ತೆ. ಅದೇ ಥರ ಬಾಬ್ರಿ ಮಸೀದಿ ಕೂಡ ಕಟ್ಟಿ ಮುಸ್ಲಿಂ ಅವರು ಕೂಡ ಚೆನ್ನಾಗಿರಲಿ, ಅವರು ಕೂಡ ಎಂಜಾಯ್ ಮಾಡಲಿ, ಅವರು ಕೂಡ ತಿರ್ಗಾ ನಮಾಜ್ ಮಾಡೋ ಥರ ಆಗಲಿ ಅಂತ ಹೇಳಿ ಈ ಒಂದು ಹಿಸ್ಟ್ರಿ, ನಮ್ಮ ಒಂದು ಅಯೋಧ್ಯೆಯ ರಾಮ ಮಂದಿರದ ಹಿಸ್ಟ್ರಿ. ಓಕೆ, 22 ಜನವರಿ 2024 ಮೋದಿನೇ ಕರೆ ಕೊಟ್ಟಿದ್ದಾರೆ, ದೀಪಾವಳಿ ಆಚರಿಸಿ ನೀವೆಲ್ಲ ಖುಷಿ ಪಡಿ ಅಂತ. ಸೊ ಖುಷಿ ಪಡಿ, ಯಾರು ಸುಮ್ಮನೆ ಅಯೋಧ್ಯೆಗೆ ನುಗ್ಗಿ ಹೋಗೋಕ್ಕೆ ಹೋಗ್ಬೇಡಿ, ಯಾಕಂದರೆ ತುಂಬ ರಶ್ ಇರುತ್ತೆ ಇನಿಷಿಯಲಿ. ಇನ್ನೂ ಕಟ್ಟೋದೆಲ್ಲ ಇನ್ನೂ ತುಂಬ ಬಾಕಿ ಇದೆ. ಅವ್ರು ಓಪನ್ ಮಾಡ್ತಾ ಇದ್ದಾರೆ, ರೋಡೆಲ್ಲ ಇನ್ನೂ ಚೆನ್ನಾಗಿಲ್ಲ ಅನ್ಕೋತೀನಿ, ಇನ್ನೂ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಆಮೇಲೆ ಯಾವಾಗ ಫ್ಯೂಚರಲ್ಲಿ ಹೋಗ್ಬಿಟ್ಟು ಬನ್ನಿ ಎಲ್ಲರೂ. ಇದು ಒಂದು ಅಯೋಧ್ಯೆಯ ಹಿಸ್ಟ್ರಿ. ಮೇ ಬಿ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಇಷ್ಟ ಆಗಿದ್ರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ವಿಡಿಯೋನ ಡಿಸ್ಲೈಕ್ ಮಾಡಿ. ಓಕೆ, ಇನ್ನೂ ಬೆಟರ್ ಕಂಟೆಂಟ್ನ ತೊಗೊಂಬರೋಕ್ಕೆ ಟ್ರೈ ಮಾಡ್ತೀನಿ ನಾನು. ನಮ್ಮ ಇಂಟೆನ್ಷನ್ ಅದೇ, ನಾವು ನಿಮ್ಮ ವಾಯ್ಸ್ನಲ್ಲಿ ಒಂದು ಜನರಲ್ ಆಗಿ, ಏನು ಫಾರ್ಮಲ್ ಆಗಿಲ್ಲದ್ರೆ ಇನ್ಫಾರ್ಮಲ್ ಆಗಿ ನಾನು ವಿಷಯನ ತಲುಪ್ಸೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ, ಏನೋ ಒಪಿನಿಯನ್ ರಾಂಗ್ ಆಗಿದ್ರೆ ಕ್ಷಮಿಸ್ಬಿಡಿ. ಓಕೆನಾ, ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಸಾಯೋನಾರ.